ಹೋಟೆಲ್ ಇಡ್ಲಿಯಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಹೋಟೆಲ್ಗಳಲ್ಲಿ ಇಡ್ಲಿ ಆರ್ಡರ್ ಕಡಿಮೆ ಆಗಿದೆಯಾ? ಹೋಟೆಲ್ಗಳಿಗೂ ಕೂಡ ತಡ್ತಾ ಇಡ್ಲಿ ಬ್ಯಾನ್ ಬಿಸಿ. ರಿಪಬ್ಲಿಕಾನದಲ್ಲಿ ಹೋಟೆಲ್ಗಳ ರಿಯಾಲಿಟಿ ಚೆಕ್ ಆಗಿದೆ. ಆಗ ಗ್ರಾಹಕರೇ ಅಲರ್ಟ್ ಆದಂತ ಕಾಣಿಸ್ತಾ ಇದೆ. ತಿನ್ನೋದು ಬಿಟ್ಟಿಲ್ಲ, ಬದಲಾಗಿ ಹೆಂಗೆ ಮಾಡ್ತೀರಾ ನೀವು ಅಂತ ಪ್ರಶ್ನೆ ಮಾಡ್ತಿದ್ದಾರಂತೆ ಮಾಲೀಕರಿಗೆ. ಆರೋಗ್ಯ ಇಲಾಖೆ ಆದೇಶದ ಬಳಿಕ ಗ್ರಾಹಕರು ಎಚ್ಚೆತ್ತುಕೊಂಡಿದ್ದಾರೆ. ಇಡ್ಲಿ ಹೇಗೆ ತಯಾರು ಮಾಡ್ತೀರಾ, ದಯವಿಟ್ಟು ಮಾಹಿತಿ ಕೊಡಿ ಅಂತ ಮಾಲೀಕರಿಗೆ ಗ್ರಾಹಕರು ಪ್ರಶ್ನೆ ಮಾಡ್ತಿದ್ದಾರಂತೆ. ಕೆಲ ಪ್ರತಿಷ್ಠಿತ ದರ್ಶಿನಿಗಳಲ್ಲೂ ಕೂಡ ಇಡ್ಲಿಗೆ ಡಿಮ್ಯಾಂಡ್ ಇತ್ತು, ಬಟ್ ಈಗ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. ಇಡ್ಲಿ ಬಗ್ಗೆ ಡೌಟ್ ಇದ್ರೆ ಕಿಚನ್ಗೆ ಹೋಗಿ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ. ರಿಪಬ್ಲಿಕಾನ ಜೊತೆ ಹೋಟೆಲ್ ಮಾಲೀಕರು ಮಾತನಾಡಿದ್ದಾರೆ. ಅದರಿಂದ ಹೆಚ್ಚಿನ ಸ್ಟ್ಯಾಂಡರ್ಡ್ ಹೋಟ್ಲ್ಗಳಿಗೆ ಏನೂ ಆಗೋದಿಲ್ಲ. ಈ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತಿರೋದು ಯಾರು? ಮುಖ್ಯವಾಗಿ ಒಂದೇ ಸಣ್ಣ ಸಣ್ಣ ಹೋಟ್ಲವರು ಇವರು ಉಪಯೋಗಿಸ್ತಾ ಇರೋದು. ಸ್ಟ್ಯಾಂಡರ್ಡ್ ಹೋಟ್ಲವ್ರು ನನಗೆ ತಿಳಿದಂಗೆ ಹೆಚ್ಚಿನವರು ಬಟ್ಟೆಯಲ್ಲೇ ಇದ್ದಾರೆ, ಅವ್ರು ಯಾವತ್ತೂ ಪ್ಲಾಸ್ಟಿಕ್ಕಿಗೆ ಹೋಗಿಲ್ಲ. ಅದರಿಂದ ಡಿಮಾಂಡ್ ಏನೂ ಎಫೆಕ್ಟ್ ಆಗೋಲ್ಲ. ಹೈಜೀನ್ ಆಸ್ಪೆಕ್ಟಲ್ಲಿ ನಾವು ಗೌರ್ಮೆಂಟ್ ಜೊತೆಲಿ ಇದ್ದೀವಿ. ಯಾಕೆಂದರೆ ಅದು ಪ್ಲಾಸ್ಟಿಕ್ಕಿಂದ ಹಾನಿಕರವಾದ್ದು, ಉಪಯೋಗಿಸ್ಬಾರ್ದು. ಅದೆಲ್ಲಾದರೂ ಇದ್ದರೆ ಗೌರ್ಮೆಂಟ್ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ. ನಾವು ಅವ್ರ ಜೊತೆಲಿದ್ದೀವಿ ಇದ್ರ ಬಗ್ಗೆ. ಅಲ್ಲಾಗಿ ಜನರು ಏನು ಮಾಡ್ತಾರೆ, ಅವೇರ್ನೆಸ್ ಬರುತ್ತೆ ಅವ್ರಿಗೆ. ಅವ್ರು ಹೋಗಿ ಈಗ ಅವರೇ ನೋಡೋಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕಲ್ಲಿ ಮಾಡ್ತಿದ್ರೆ ಅಲ್ಲಿ ಹೋಗಲ್ಲ ಅಷ್ಟೇ. ಸೊ ಜನರು ಇದನ್ನು ಸ್ವಲ್ಪ ಕಂಡುಬಿಟ್ಟು ಎಲ್ಲಾದರೂ ಆ ಥರ ಮಾಡ್ತಿದ್ದ ಕಡೆ ಸ್ವಲ್ಪ ಅವಾಯ್ಡ್ ಮಾಡೋದು, ಏನಾದರೂ ಮಾಡಿದ್ರೆ ಆವಾಗಲೇ ಅವರು ಸರಿ ಮಾಡ್ಕೊತಾರೆ. ವ್ಯಾಪಾರಸ್ಥರು ಅವರೇ ತಾನಾಗೆ ಸರಿ ಮಾಡ್ಕೊತಾರೆ. ಈ ಪ್ಲಾಸ್ಟಿಕ್ಕು ಹಾನಿಕಾರ, ಖಂಡಿತ ನಿಲ್ಲಿಸ್ಬೇಕದು. ಹೆಚ್ಚಿನ ಕಡೆ ಇದು ಯೂಸ್ ಮಾಡ್ತಾಯಿದ್ದಾರೆ, ಯಾವುದು ಬಟ್ಟೆ. ನನಗೆ ತಿಳಿದಂಗೆ ನಾವೆಲ್ಲ ಟ್ರೆಡಿಷ್ನಲಾಗಿ ಯೂಸ್ ಮಾಡೋದು ಬಟ್ಟೆನೇ. ಈಗ ನಮ್ಮಂಥ ಹೋಟ್ಲಲ್ಲಿ ಖಂಡಿತ ಇಲ್ಲ. ಯಾಕಂದರೆ ಮುಂಚಿಂದನೂ ಗೊತ್ತು. ಆ್ಯಂಡ್ ಹೆಚ್ಚಿನ ದೊಡ್ಡ ಹೋಟೆಲು, ಪ್ರತಿಷ್ಠಿತ ಹೋಟ್ಲು ಯಾರೂ ಪ್ಲಾಸ್ಟಿಕ್ ಉಪಯೋಗಿಸ್ತಾನೇ ಇಲ್ಲ. ಬಟ್ ಸರ್ಕಾರ ಈ ರೀತಿ ಇವಾಗ ಇದನ್ನು ಮಾಡಿರೋದ್ರಿಂದ ಐ ಥಿಂಕ್ ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ಅರಿವು ಚೆನ್ನಾಗಿ ಮೂಡಿದೆ. ಅವೇರ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ಈಗ ಹೋಟೆಲ್ ಒಂದೇ ಅಲ್ಲ, ನಾನು ಹೇಳೋದು ಹೆಚ್ಚಿನ ಈ ಕ್ಯಾಟ್ರಿಂಗ್ ಅವರಾಗಲಿ, ಇವಾಗ ಮದುವೆ ಸಮಾರಂಭಗಳಲ್ಲಿ ಮದುವೆ ಎಷ್ಟು ಜೋರಾಗಿ ಮಾಡ್ತಾರೆ, ಅದೇ ಆ ಕ್ಯಾಟ್ರಿಂಗ್ ಅವರು ಅದೇ ರೀತಿ ಪ್ಲಾಸ್ಟಿಕ್ ಉಪಯೋಗಿಸ್ದಿರ ಮಾಡ್ತಾರೆ ಅನ್ನೋದು ಈಗ ಜನರಲ್ಲೇ ಅವೇರ್ನೆಸ್ ಬಂದಿದೆ. ಏನಿಲ್ಲ, ಇದು ಜನಗಳಿಗೆ ಈಗ ಇಲ್ಲಿ ಯಾರ್ದು ತಪ್ಪಲ್ಲ ರೀ. ನಾನು ಹೋಟ್ಲ್ ಅವ್ರದ್ದು, ಸಣ್ಣ ಹೋಟ್ಲ್ ಅವ್ರದ್ದು ತಪ್ಪು ಅಂತಲ್ಲ. ಅದು ಎಲ್ಲ ಅಂತಂದ್ರೆ ಯಾರಾದ್ರೂ ಆಗ್ತಾರಾ? ಖಂಡಿತ ಇಲ್ಲ. ಎಲ್ಲರಿಗೆ ಅವಕಾಶ ಇತ್ತು, ಅದ್ರ ಮಾಡೋದಕ್ಕೆ ಈಸಿ ಆಗ್ತಾ ಇತ್ತು. ಮೊದಲೇ ಹೇಳಿದರೆ ಮಾಡ್ತಾ ಇರಲಿಲ್ಲ. ಈಗ ನೀವು ಸ್ವಲ್ಪ ನಮ್ಮೆಲ್ಲರ ಜವಾಬ್ದಾರಿ ಸ್ವಲ್ಪ ನೋಡಿ ಅಂತ. ಆಮೇಲೆ ಹೋಟ್ಲ್ ಅವರೇನೋ ಅದನ್ನು ಕಳ್ಕೊಂಡ್ಬಿಡ್ತಾರ. ಈಗ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ನಾನು ಅದೇ ಹೇಳಿದ್ನಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಬಟ್ಟೆ ಬಂತಲ್ಲ, ನಾವು ಅದಾಗತ್ತಾ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಅದೊಂದು ಕಾಮನ್ ಆಗ್ಬಿಡ್ತು. ಆಮೇಲೆ ಒಂದು ರೂಪಾಯಿ 2 ರೂಪಾಯಿ ತಗೊಳಕ್ ಆರಂಭದಲ್ಲಿ 1 ರೂಪಾಯಿ 2 ರೂಪಾಯಿ ತಗೊಳ್ತಾ ಇದ್ರು. ಈಗ ಅದು ಇಲ್ಲ, ಅವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಎಚ್ಚರಿಕೆ ಭಾಳ ಮುಖ್ಯ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜಸ್ಟ್ ಆ ಪ್ಲಾಸ್ಟಿಕ್ ಹಾಕಬಾರ್ದು ಅಷ್ಟೇ, ಬಟ್ಟೆ ಹಾಕಿ ಮಾಡ್ಬೋದು. ಕೆಲವೊಮ್ಮೆ ಡೈರೆಕ್ಟಾಗಿ ಹಿಂಗೆ ಆಗ್ತಾಯಿದ್ರು, ಅದು ಕೆಲವು ಸ್ಮೂತ್ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಚೇಂಜಸ್ ಆಗುತ್ತೆ. ಸೊ ಇದು ದೊಡ್ಡ ಹೋಟೆಲ್ ಸಣ್ಣ ಹೋಟೆಲ್ ಅಂತಲ್ಲ, ಎಲ್ಲರೂ ನಾವು ಕೂಡ ಸ್ವಲ್ಪ ಸೂಕ್ಷ್ಮತೆಯಿಂದ ನೋಡಿದಾಗ ಅವರೇ ಮಾಡ್ತಾರೆ, ಇಲ್ಲ ಅಂತಲ್ಲ. ಸ್ವಲ್ಪ ದಿನದ ಟೈಮ್ ಕೊಡಿ, ಅಲ್ಲಿ ತನಕ ಬೇಕಿದ್ರೆ ಸ್ವಲ್ಪ ಬೇರೆ ಐಟಮ್ಗಳನ್ನ ಅಡ್ಜಸ್ಟ್ ಮಾಡ್ತಾರೆ. ಸುದ್ದಿಯತೆ ಗಮನ ಕೊಡೋಣ. ಹೋಟೆಲ್ ಇಡ್ಲಿಯಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಹೋಟೆಲ್ಗಳಲ್ಲಿ ಇಡ್ಲಿ ಆರ್ಡರ್ ಕಡಿಮೆ ಆಗಿದೆಯಾ? ಹೋಟೆಲ್ಗಳಿಗೂ ಕೂಡ ತಡ್ತಾ ಇಡ್ಲಿ ಬ್ಯಾನ್ ಬಿಸಿ. ರಿಪಬ್ಲಿಕಾನದಲ್ಲಿ ಹೋಟೆಲ್ಗಳ ರಿಯಾಲಿಟಿ ಚೆಕ್ ಆಗಿದೆ. ಆಗ ಗ್ರಾಹಕರೇ ಅಲರ್ಟ್ ಆದಂತ ಕಾಣಿಸ್ತಾ ಇದೆ. ತಿನ್ನೋದು ಬಿಟ್ಟಿಲ್ಲ, ಬದಲಾಗಿ ಹೆಂಗೆ ಮಾಡ್ತೀರಾ ನೀವು ಅಂತ ಪ್ರಶ್ನೆ ಮಾಡ್ತಿದ್ದಾರಂತೆ ಮಾಲೀಕರಿಗೆ. ಆರೋಗ್ಯ ಇಲಾಖೆ ಆದೇಶದ ಬಳಿಕ ಗ್ರಾಹಕರು ಎಚ್ಚೆತ್ತುಕೊಂಡಿದ್ದಾರೆ. ಇಡ್ಲಿ ಹೇಗೆ ತಯಾರು ಮಾಡ್ತೀರಾ, ದಯವಿಟ್ಟು ಮಾಹಿತಿ ಕೊಡಿ ಅಂತ ಮಾಲೀಕರಿಗೆ ಗ್ರಾಹಕರು ಪ್ರಶ್ನೆ ಮಾಡ್ತಿದ್ದಾರಂತೆ. ಕೆಲ ಪ್ರತಿಷ್ಠಿತ ದರ್ಶಿನಿಗಳಲ್ಲೂ ಕೂಡ ಇಡ್ಲಿಗೆ ಡಿಮ್ಯಾಂಡ್ ಇತ್ತು, ಬಟ್ ಈಗ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. ಇಡ್ಲಿ ಬಗ್ಗೆ ಡೌಟ್ ಇದ್ರೆ ಕಿಚನ್ಗೆ ಹೋಗಿ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ. ರಿಪಬ್ಲಿಕಾನ ಜೊತೆ ಹೋಟೆಲ್ ಮಾಲೀಕರು ಮಾತನಾಡಿದ್ದಾರೆ. ಅದರಿಂದ ಹೆಚ್ಚಿನ ಸ್ಟ್ಯಾಂಡರ್ಡ್ ಹೋಟ್ಲ್ಗಳಿಗೆ ಏನೂ ಆಗೋದಿಲ್ಲ. ಈ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತಿರೋದು ಯಾರು? ಮುಖ್ಯವಾಗಿ ಒಂದೇ ಸಣ್ಣ ಸಣ್ಣ ಹೋಟ್ಲವರು ಇವರು ಉಪಯೋಗಿಸ್ತಾ ಇರೋದು. ಸ್ಟ್ಯಾಂಡರ್ಡ್ ಹೋಟ್ಲವ್ರು ನನಗೆ ತಿಳಿದಂಗೆ ಹೆಚ್ಚಿನವರು ಬಟ್ಟೆಯಲ್ಲೇ ಇದ್ದಾರೆ, ಅವ್ರು ಯಾವತ್ತೂ ಪ್ಲಾಸ್ಟಿಕ್ಕಿಗೆ ಹೋಗಿಲ್ಲ. ಅದರಿಂದ ಡಿಮಾಂಡ್ ಏನೂ ಎಫೆಕ್ಟ್ ಆಗೋಲ್ಲ. ಹೈಜೀನ್ ಆಸ್ಪೆಕ್ಟಲ್ಲಿ ನಾವು ಗೌರ್ಮೆಂಟ್ ಜೊತೆಲಿ ಇದ್ದೀವಿ. ಯಾಕೆಂದರೆ ಅದು ಪ್ಲಾಸ್ಟಿಕ್ಕಿಂದ ಹಾನಿಕರವಾದ್ದು, ಉಪಯೋಗಿಸ್ಬಾರ್ದು. ಅದೆಲ್ಲಾದರೂ ಇದ್ದರೆ ಗೌರ್ಮೆಂಟ್ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ. ನಾವು ಅವ್ರ ಜೊತೆಲಿದ್ದೀವಿ ಇದ್ರ ಬಗ್ಗೆ. ಅಲ್ಲಾಗಿ ಜನರು ಏನು ಮಾಡ್ತಾರೆ, ಅವೇರ್ನೆಸ್ ಬರುತ್ತೆ ಅವ್ರಿಗೆ. ಅವ್ರು ಹೋಗಿ ಈಗ ಅವರೇ ನೋಡೋಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕಲ್ಲಿ ಮಾಡ್ತಿದ್ರೆ ಅಲ್ಲಿ ಹೋಗಲ್ಲ ಅಷ್ಟೇ. ಸೊ ಜನರು ಇದನ್ನು ಸ್ವಲ್ಪ ಕಂಡುಬಿಟ್ಟು ಎಲ್ಲಾದರೂ ಆ ಥರ ಮಾಡ್ತಿದ್ದ ಕಡೆ ಸ್ವಲ್ಪ ಅವಾಯ್ಡ್ ಮಾಡೋದು, ಏನಾದರೂ ಮಾಡಿದ್ರೆ ಆವಾಗಲೇ ಅವರು ಸರಿ ಮಾಡ್ಕೊತಾರೆ. ವ್ಯಾಪಾರಸ್ಥರು ಅವರೇ ತಾನಾಗೆ ಸರಿ ಮಾಡ್ಕೊತಾರೆ. ಈ ಪ್ಲಾಸ್ಟಿಕ್ಕು ಹಾನಿಕಾರ, ಖಂಡಿತ ನಿಲ್ಲಿಸ್ಬೇಕದು. ಹೆಚ್ಚಿನ ಕಡೆ ಇದು ಯೂಸ್ ಮಾಡ್ತಾಯಿದ್ದಾರೆ, ಯಾವುದು ಬಟ್ಟೆ.
ನನಗೆ ತಿಳಿದಂಗೆ ನಾವೆಲ್ಲ ಟ್ರೆಡಿಷ್ನಲ್ ಆಗಿ ಯೂಸ್ ಮಾಡೋದು ಬಟ್ಟೆನೇ. ಇನ್ನು ಈಗ ನಮ್ಮಂಥ ಹೋಟ್ಲಲ್ಲಿ ಖಂಡಿತ ಇಲ್ಲ. ಯಾಕಂದರೆ ಮುಂಚಿಂದನೂ ಗೊತ್ತು. ಆ್ಯಂಡ್ ಹೆಚ್ಚಿನ ದೊಡ್ಡ ಹೋಟೆಲು, ಪ್ರತಿಷ್ಠಿತ ಹೋಟ್ಲು ಯಾರೂ ಪ್ಲಾಸ್ಟಿಕ್ ಉಪಯೋಗಿಸ್ತಾನೇ ಇಲ್ಲ. ಬಟ್ ಸರ್ಕಾರ ಈ ರೀತಿ ಇವಾಗ ಇದನ್ನು ಮಾಡಿರೋದ್ರಿಂದ ಐ ಥಿಂಕ್ ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ಅರಿವು ಚೆನ್ನಾಗಿ ಮೂಡಿದೆ. ಅವೇರ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ಈಗ ಹೋಟೆಲ್ ಒಂದೇ ಅಲ್ಲ, ನಾನು ಹೇಳೋದು ಹೆಚ್ಚಿನ ಈ ಕ್ಯಾಟ್ರಿಂಗ್ ಅವರಾಗಲಿ, ಇವಾಗ ಮದುವೆ ಸಮಾರಂಭಗಳಲ್ಲಿ ಮದುವೆ ಎಷ್ಟು ಜೋರಾಗಿ ಮಾಡ್ತಾರೆ, ಅದೇ ಆ ಕ್ಯಾಟ್ರಿಂಗ್ ಅವರು ಅದು ಅದೇ ರೀತಿ ಪ್ಲಾಸ್ಟಿಕ್ ಉಪಯೋಗಿಸ್ದಿರ ಮಾಡ್ತಾರ ಅನ್ನೋದು ಈಗ ಜನರಲ್ಲೇ ಅವೇರ್ನೆಸ್ ಬಂದಿದೆ. ಏನಿಲ್ಲ, ಇದು ಜನಗಳಿಗೆ ಈಗ ಇಲ್ಲಿ ಯಾರ್ದು ತಪ್ಪಲ್ಲ ರೀ. ನಾನು ಹೋಟ್ಲ್ ಅವ್ರದ್ದು, ಸಣ್ಣ ಹೋಟ್ಲ್ ಅವ್ರದ್ದು ತಪ್ಪು ಅಂತಲ್ಲ. ಅದು ಎಲ್ಲ ಅಂತಂದ್ರೆ ಯಾರಾದ್ರೂ ಆಗ್ತಾರಾ? ಖಂಡಿತ ಇಲ್ಲ. ಎಲ್ಲರಿಗೆ ಅವಕಾಶ ಇತ್ತು, ಅದ್ರ ಮಾಡೋದಕ್ಕೆ ಈಸಿ ಆಗ್ತಾ ಇತ್ತು. ಮೊದಲೇ ಹೇಳಿದರೆ ಮಾಡ್ತಾ ಇರಲಿಲ್ಲ. ಈಗ ನೀವು ಸ್ವಲ್ಪ ನಮ್ಮೆಲ್ಲರ ಜವಾಬ್ದಾರಿ ಸ್ವಲ್ಪ ನೋಡಿ ಅಂತ. ಆಮೇಲೆ ಹೋಟ್ಲ್ ಅವರೇನ ಅದನ್ನ ಕಳ್ಕೊಂಡ್ಬಿಡ್ತಾರಾ? ಈಗ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ನಾನು ಅದೇ ಹೇಳಿದ್ನಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಬಟ್ಟೆ ಬಂತಲ್ಲ, ಹೌದು, ನಾವು ಅದಾಗತ್ತಾ ಇಲ್ವ ಅಂತ ಅಂದ್ಕೊಂಡಿದ್ವಿ. ಎಷ್ಟು ನಾನ್ ಸ್ಟಿಕ್ ಬಂತು, ಅದೊಂದು ಕಾಮನ್ ಆಗ್ಬಿಡ್ತು. ಆಮೇಲೆ ಒಂದು ₹1 ₹2 ತಗೊಳಕ್ ಆರಂಭದಲ್ಲಿ ₹1 ₹2 ತಗೊಳ್ತಾ ಇದ್ರು. ಈಗ ಅದು ಇಲ್ಲ, ಕವರ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಎಚ್ಚರಿಕೆ ಬಹಳ ಮುಖ್ಯ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜಸ್ಟ್ ಆ ಪ್ಲಾಸ್ಟಿಕ್ ಹಾಕಬಾರ್ದು ಅಷ್ಟೇ, ಬಟ್ಟೆ ಹಾಕಿ ಮಾಡ್ಬೋದು. ಕೆಲವೊಮ್ಮೆ ಡೈರೆಕ್ಟಾಗಿ ಹಿಂಗೆ ಆಗ್ತಾ ಇದ್ರು, ಅದು ಕೆಲವು ಸ್ಮೂತ್ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಚೇಂಜಸ್ ಆಗುತ್ತೆ. ಸೊ ಇದು ದೊಡ್ಡ ಹೋಟೆಲ್ ಸಣ್ಣ ಹೋಟೆಲ್ ಅಂತಲ್ಲ, ಎಲ್ಲರೂ ನಾವು ಕೂಡ ಸ್ವಲ್ಪ ಸೂಕ್ಷ್ಮತೆಯಿಂದ ನೋಡಿದಾಗ ಅವರೇ ಮಾಡ್ತಾರೆ, ಇಲ್ಲ ಅಂತಲ್ಲ. ಸ್ವಲ್ಪ ದಿನದ ಟೈಮ್ ಕೊಡಿ, ಅಲ್ಲಿ ತನಕ ಬೇಕಿದ್ರೆ ಸ್ವಲ್ಪ ಬೇರೆ ಐಟಮ್ಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಸ್, ಒಂದು ಸುದ್ದಿಯತ್ತ ಗಮನ ಕೊಡೋಣ. ಹೋಟೆಲ್ ಇಡ್ಲಿಯಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಹೋಟೆಲ್ಗಳಲ್ಲಿ ಇಡ್ಲಿ ಆರ್ಡರ್ ಕಡಿಮೆ ಆಗಿದೆಯಾ? ಹೋಟೆಲ್ಗಳಿಗೂ ಕೂಡ ತಡ್ತಾ ಇಡ್ಲಿ ಬ್ಯಾನ್ ಬಿಸಿ. ರಿಪಬ್ಲಿಕಾನದಲ್ಲಿ ಹೋಟೆಲ್ಗಳ ರಿಯಾಲಿಟಿ ಚೆಕ್ ಆಗಿದೆ. ಆಗ ಗ್ರಾಹಕರೇ ಅಲರ್ಟ್ ಆದಂತ ಕಾಣಿಸ್ತಾ ಇದೆ. ತಿನ್ನೋದು ಬಿಟ್ಟಿಲ್ಲ, ಬದಲಾಗಿ ಹೆಂಗೆ ಮಾಡ್ತೀರಾ ನೀವು ಅಂತ ಪ್ರಶ್ನೆ ಮಾಡ್ತಿದ್ದಾರಂತೆ ಮಾಲೀಕರಿಗೆ. ಆರೋಗ್ಯ ಇಲಾಖೆ ಆದೇಶದ ಬಳಿಕ ಗ್ರಾಹಕರು ಎಚ್ಚೆತ್ತುಕೊಂಡಿದ್ದಾರೆ. ಇಡ್ಲಿ ಹೇಗೆ ತಯಾರು ಮಾಡ್ತೀರಾ, ದಯವಿಟ್ಟು ಮಾಹಿತಿ ಕೊಡಿ ಅಂತ ಮಾಲೀಕರಿಗೆ ಗ್ರಾಹಕರು ಪ್ರಶ್ನೆ ಮಾಡ್ತಿದ್ದಾರಂತೆ. ಕೆಲ ಪ್ರತಿಷ್ಠಿತ ದರ್ಶಿನಿಗಳಲ್ಲೂ ಕೂಡ ಇಡ್ಲಿಗೆ ಡಿಮ್ಯಾಂಡ್ ಇತ್ತು. ಬಟ್ ಈಗ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. ಇಡ್ಲಿ ಬಗ್ಗೆ ಡೌಟ್ ಇದ್ರೆ ಕಿಚನ್ಗೆ ಹೋಗಿ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ. ರಿಪಬ್ಲಿಕಾನ ಜೊತೆ ಹೋಟೆಲ್ ಮಾಲೀಕರು ಮಾತನಾಡಿದ್ದಾರೆ. ಅದರಿಂದ ಹೆಚ್ಚಿನ ಸ್ಟ್ಯಾಂಡರ್ಡ್ ಹೋಟ್ಲ್ಗಳಿಗೆ ಏನೂ ಆಗೋದಿಲ್ಲ. ಈ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತಿರೋದು ಯಾರು? ಮುಖ್ಯವಾಗಿ ಒಂದೇ ಸಣ್ಣ ಸಣ್ಣ ಹೋಟ್ಲವರು ಇವರು ಉಪಯೋಗಿಸ್ತಾ ಇರೋದು. ಸ್ಟ್ಯಾಂಡರ್ಡ್ ಹೋಟ್ಲವ್ರು ನನಗೆ ತಿಳಿದಂಗೆ ಹೆಚ್ಚಿನವರು ಬಟ್ಟೆಯಲ್ಲೇ ಇದ್ದಾರೆ, ಅವ್ರು ಯಾವತ್ತೂ ಪ್ಲಾಸ್ಟಿಕ್ಕಿಗೆ ಹೋಗಿಲ್ಲ. ಅದರಿಂದ ಡಿಮಾಂಡ್ ಏನೂ ಎಫೆಕ್ಟ್ ಆಗೋಲ್ಲ. ಹೈಜೀನ್ ಆಸ್ಪೆಕ್ಟಲ್ಲಿ ನಾವು ಗೌರ್ಮೆಂಟ್ ಜೊತೆಲಿ ಇದ್ದೀವಿ. ಯಾಕೆಂದರೆ ಅದು ಪ್ಲಾಸ್ಟಿಕ್ಕಿಂದ ಹಾನಿಕರವಾದ್ದು, ಉಪಯೋಗಿಸ್ಬಾರ್ದು. ಅದೆಲ್ಲಾದರೂ ಇದ್ದರೆ ಗೌರ್ಮೆಂಟ್ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ. ನಾವು ಅವ್ರ ಜೊತೆಲಿದ್ದೀವಿ ಇದ್ರ ಬಗ್ಗೆ. ಅಲ್ಲಾಗಿ ಜನರು ಏನು ಮಾಡ್ತಾರೆ, ಅವೇರ್ನೆಸ್ ಬರುತ್ತೆ ಅವ್ರಿಗೆ. ಅವ್ರು ಹೋಗಿ ಈಗ ಅವರೇ ನೋಡೋಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕಲ್ಲಿ ಮಾಡ್ತಿದ್ರೆ ಅಲ್ಲಿ ಹೋಗಲ್ಲ ಅಷ್ಟೇ. ಸೊ ಜನರು ಇದನ್ನು ಸ್ವಲ್ಪ ಕಂಡುಬಿಟ್ಟು ಎಲ್ಲಾದರೂ ಆ ಥರ ಮಾಡ್ತಿದ್ದ ಕಡೆ ಸ್ವಲ್ಪ ಅವಾಯ್ಡ್ ಮಾಡೋದು, ಏನಾದರೂ ಮಾಡಿದ್ರೆ ಆವಾಗಲೇ ಅವರು ಸರಿ ಮಾಡ್ಕೊತಾರೆ. ವ್ಯಾಪಾರಸ್ಥರು ಅವರೇ ತಾನಾಗೆ ಸರಿ ಮಾಡ್ಕೊತಾರೆ. ಈ ಪ್ಲಾಸ್ಟಿಕ್ಕು ಹಾನಿಕಾರ, ಖಂಡಿತ ನಿಲ್ಲಿಸ್ಬೇಕದು. ಹೆಚ್ಚಿನ ಕಡೆ ಇದು ಯೂಸ್ ಮಾಡ್ತಾಯಿದ್ದಾರೆ, ಯಾವುದು ಬಟ್ಟೆ. ನನಗೆ ತಿಳಿದಂಗೆ ನಾವೆಲ್ಲ ಟ್ರೆಡಿಷ್ನಲ್ ಆಗಿ ಯೂಸ್ ಮಾಡೋದು ಬಟ್ಟೆನೇ. ಈಗ ನಮ್ಮಂಥ ಹೋಟ್ಲಲ್ಲಿ ಖಂಡಿತ ಇಲ್ಲ. ಯಾಕಂದರೆ ಮುಂಚಿಂದನೂ ಗೊತ್ತು. ಆ್ಯಂಡ್ ಹೆಚ್ಚಿನ ದೊಡ್ಡ ಹೋಟೆಲು, ಪ್ರತಿಷ್ಠಿತ ಹೋಟ್ಲು ಯಾರೂ ಪ್ಲಾಸ್ಟಿಕ್ ಉಪಯೋಗಿಸ್ತಾನೇ ಇಲ್ಲ. ಬಟ್ ಸರ್ಕಾರ ಈ ರೀತಿ ಇವಾಗ ಇದನ್ನು ಮಾಡಿರೋದ್ರಿಂದ ಐ ಥಿಂಕ್ ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ಅರಿವು ಚೆನ್ನಾಗಿ ಮೂಡಿದೆ. ಅವೇರ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ಈಗ ಹೋಟೆಲ್ ಒಂದೇ ಅಲ್ಲ, ನಾನು ಹೇಳೋದು ಹೆಚ್ಚಿನ ಈ ಕ್ಯಾಟ್ರಿಂಗ್ ಅವರಾಗಲಿ, ಇವಾಗ ಮದುವೆ ಸಮಾರಂಭಗಳಲ್ಲಿ ಮದುವೆ ಎಷ್ಟು ಜೋರಾಗಿ ಮಾಡ್ತಾರೆ, ಅದೇ ಆ ಕ್ಯಾಟ್ರಿಂಗ್ ಅವರು ಅದು ಅದೇ ರೀತಿ ಪ್ಲಾಸ್ಟಿಕ್ ಉಪಯೋಗಿಸ್ದಿರ ಮಾಡ್ತಾರ ಅನ್ನೋದು ಈಗ ಜನರಲ್ಲೇ ಅವೇರ್ನೆಸ್ ಬಂದಿದೆ. ಏನಿಲ್ಲ, ಇದು ಜನಗಳಿಗೆ ಈಗ ಇಲ್ಲಿ ಯಾರ್ದು ತಪ್ಪಲ್ಲ ರೀ. ನಾನು ಹೋಟ್ಲ್ ಅವ್ರದ್ದು, ಸಣ್ಣ ಹೋಟ್ಲ್ ಅವ್ರದ್ದು ತಪ್ಪು ಅಂತಲ್ಲ. ಅದು ಎಲ್ಲ ಅಂತಂದ್ರೆ ಯಾರಾದ್ರೂ ಆಗ್ತಾರಾ? ಖಂಡಿತ ಇಲ್ಲ. ಎಲ್ಲರಿಗೆ ಅವಕಾಶ ಇತ್ತು, ಅದ್ರ ಮಾಡೋದಕ್ಕೆ ಈಸಿ ಆಗ್ತಾ ಇತ್ತು. ಮೊದಲೇ ಹೇಳಿದರೆ ಮಾಡ್ತಾ ಇರಲಿಲ್ಲ. ಈಗ ನೀವು ಸ್ವಲ್ಪ ನಮ್ಮೆಲ್ಲರ ಜವಾಬ್ದಾರಿ ಸ್ವಲ್ಪ ನೋಡಿ ಅಂತ. ಆಮೇಲೆ ಹೋಟ್ಲ್ ಅವರೇನ ಅದನ್ನ ಕಳ್ಕೊಂಡ್ಬಿಡ್ತಾರಾ? ಈಗ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ನಾನು ಅದೇ ಹೇಳಿದ್ನಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಬಟ್ಟೆ ಬಂತಲ್ಲ, ಹೌದು, ನಾವು ಅದಾಗತ್ತಾ ಇಲ್ವ ಅಂತ ಅಂದ್ಕೊಂಡಿದ್ವಿ. ಎಷ್ಟು ನಾನ್ ಸ್ಟಿಕ್ ಬಂತು, ಅದೊಂದು ಕಾಮನ್ ಆಗ್ಬಿಡ್ತು. ಆಮೇಲೆ ಒಂದು ₹1 ₹2 ತಗೊಳಕ್ ಆರಂಭದಲ್ಲಿ ₹1 ₹2 ತಗೊಳ್ತಾ ಇದ್ರು. ಈಗ ಅದು ಇಲ್ಲ, ಕವರ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಎಚ್ಚರಿಕೆ ಬಹಳ ಮುಖ್ಯ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜಸ್ಟ್ ಆ ಪ್ಲಾಸ್ಟಿಕ್ ಹಾಕಬಾರ್ದು ಅಷ್ಟೇ, ಬಟ್ಟೆ ಹಾಕಿ ಮಾಡ್ಬೋದು. ಕೆಲವೊಮ್ಮೆ ಡೈರೆಕ್ಟಾಗಿ ಹಿಂಗೆ ಆಗ್ತಾ ಇದ್ರು, ಅದು ಕೆಲವು ಸ್ಮೂತ್ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಚೇಂಜಸ್ ಆಗುತ್ತೆ. ಸೊ ಇದು ದೊಡ್ಡ ಹೋಟೆಲ್ ಸಣ್ಣ ಹೋಟೆಲ್ ಅಂತಲ್ಲ, ಎಲ್ಲರೂ ನಾವು ಕೂಡ ಸ್ವಲ್ಪ ಸೂಕ್ಷ್ಮತೆಯಿಂದ ನೋಡಿದಾಗ ಅವರೇ ಮಾಡ್ತಾರೆ, ಇಲ್ಲ ಅಂತಲ್ಲ. ಸ್ವಲ್ಪ ದಿನದ ಟೈಮ್ ಕೊಡಿ,
ಅಲ್ಲಿ ತನಕ ಬೇಕಿದ್ರೆ ಸ್ವಲ್ಪ ಬೇರೆ ಐಟಮ್ಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಸ್, ಒಂದು ಸುದ್ದಿಯತೆ ಗಮನ ಕೊಡೋಣ. ಹೋಟೆಲ್ ಇಡ್ಲಿಯಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಹೋಟೆಲ್ಗಳಲ್ಲಿ ಇಡ್ಲಿ ಆರ್ಡರ್ ಕಡಿಮೆ ಆಗಿದೆಯಾ? ಹೋಟೆಲ್ಗಳಿಗೂ ಕೂಡ ತಡ್ತಾ ಇಡ್ಲಿ ಬ್ಯಾನ್ ಬಿಸಿ. ರಿಪಬ್ಲಿಕಾನದಲ್ಲಿ ಹೋಟೆಲ್ಗಳ ರಿಯಾಲಿಟಿ ಚೆಕ್ ಆಗಿದೆ. ಆಗ ಗ್ರಾಹಕರೇ ಅಲರ್ಟ್ ಆದಂತ ಕಾಣಿಸ್ತಾ ಇದೆ. ತಿನ್ನೋದು ಬಿಟ್ಟಿಲ್ಲ, ಬದಲಾಗಿ ಹೆಂಗೆ ಮಾಡ್ತೀರಾ ನೀವು ಅಂತ ಪ್ರಶ್ನೆ ಮಾಡ್ತಿದ್ದಾರಂತೆ ಮಾಲೀಕರಿಗೆ. ಆರೋಗ್ಯ ಇಲಾಖೆ ಆದೇಶದ ಬಳಿಕ ಗ್ರಾಹಕರು ಎಚ್ಚೆತ್ತುಕೊಂಡಿದ್ದಾರೆ. ಇಡ್ಲಿ ಹೇಗೆ ತಯಾರು ಮಾಡ್ತೀರಾ, ದಯವಿಟ್ಟು ಮಾಹಿತಿ ಕೊಡಿ ಅಂತ ಮಾಲೀಕರಿಗೆ ಗ್ರಾಹಕರು ಪ್ರಶ್ನೆ ಮಾಡ್ತಿದ್ದಾರಂತೆ. ಕೆಲ ಪ್ರತಿಷ್ಠಿತ ದರ್ಶಿನಿಗಳಲ್ಲೂ ಕೂಡ ಇಡ್ಲಿಗೆ ಡಿಮ್ಯಾಂಡ್ ಇತ್ತು. ಬಟ್ ಈಗ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. ಇಡ್ಲಿ ಬಗ್ಗೆ ಡೌಟ್ ಇದ್ರೆ ಕಿಚನ್ಗೆ ಹೋಗಿ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ. ರಿಪಬ್ಲಿಕಾನ ಜೊತೆ ಹೋಟೆಲ್ ಮಾಲೀಕರು ಮಾತನಾಡಿದ್ದಾರೆ. ಅದರಿಂದ ಹೆಚ್ಚಿನ ಸ್ಟ್ಯಾಂಡರ್ಡ್ ಹೋಟ್ಲ್ಗಳಿಗೆ ಏನೂ ಆಗೋದಿಲ್ಲ. ಈ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತಿರೋದು ಯಾರು? ಮುಖ್ಯವಾಗಿ ಒಂದೇ ಸಣ್ಣ ಸಣ್ಣ ಹೋಟ್ಲವರು ಇವರು ಉಪಯೋಗಿಸ್ತಾ ಇರೋದು. ಸ್ಟ್ಯಾಂಡರ್ಡ್ ಹೋಟ್ಲವ್ರು ನನಗೆ ತಿಳಿದಂಗೆ ಹೆಚ್ಚಿನವರು ಬಟ್ಟೆಲ್ಲೇ ಇದ್ದಾರೆ, ಅವ್ರು ಯಾವತ್ತೂ ಪ್ಲಾಸ್ಟಿಕ್ಕಿಗೆ ಹೋಗಿಲ್ಲ. ಅದರಿಂದ ಡಿಮಾಂಡ್ ಏನೂ ಎಫೆಕ್ಟ್ ಆಗೋಲ್ಲ. ಹೈಜೀನ್ ಆಸ್ಪೆಕ್ಟಲ್ಲಿ ನಾವು ಗೌರ್ಮೆಂಟ್ ಜೊತೆಲಿದ್ದೀವಿ. ಯಾಕೆಂದರೆ ಅದು ಪ್ಲಾಸ್ಟಿಕ್ಕಿಂದ ಹಾನಿಕರವಾದ್ದು, ಉಪಯೋಗಿಸ್ಬಾರ್ದು. ಅದೆಲ್ಲಾದರೂ ಇದ್ದರೆ ಗೌರ್ಮೆಂಟ್ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ. ನಾವು ಅವ್ರ ಜೊತೆಲಿದ್ದೀವಿ ಇದ್ರ ಬಗ್ಗೆ. ಅಲ್ಲಾಗಿ ಜನರು ಏನು ಮಾಡ್ತಾರೆ, ಅವೇರ್ನೆಸ್ ಬರುತ್ತೆ ಅವ್ರಿಗೆ. ಅವ್ರು ಹೋಗಿ ಈಗ ಅವರೇ ನೋಡೋಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕಲ್ಲಿ ಮಾಡ್ತಿದ್ರೆ ಅಲ್ಲಿ ಹೋಗಲ್ಲ ಅಷ್ಟೇ. ಸೊ ಜನರು ಇದನ್ನು ಸ್ವಲ್ಪ ಕಂಡುಬಿಟ್ಟು ಎಲ್ಲಾದರೂ ಆ ಥರ ಮಾಡ್ತಿದ್ದ ಕಡೆ ಸ್ವಲ್ಪ ಅವಾಯ್ಡ್ ಮಾಡೋದು, ಏನಾದರೂ ಮಾಡಿದ್ರೆ ಆವಾಗಲೇ ಅವರು ಸರಿ ಮಾಡ್ಕೊತಾರೆ. ವ್ಯಾಪಾರಸ್ಥರು ಅವರೇ ತಾನಾಗೆ ಸರಿ ಮಾಡ್ಕೊತಾರೆ. ಈ ಪ್ಲಾಸ್ಟಿಕ್ಕು ಹಾನಿಕಾರ, ಖಂಡಿತ ನಿಲ್ಲಿಸ್ಬೇಕದು. ಹೆಚ್ಚಿನ ಕಡೆ ಇದು ಯೂಸ್ ಮಾಡ್ತಾಯಿದ್ದಾರೆ, ಯಾವುದು ಬಟ್ಟೆ. ನನಗೆ ತಿಳಿದಂಗೆ ನಾವೆಲ್ಲ ಟ್ರೆಡಿಷ್ನಲಾಗಿ ಯೂಸ್ ಮಾಡೋದು ಬಟ್ಟೆನೇ. ಈಗ ನಮ್ಮಂಥ ಹೋಟ್ಲಲ್ಲಿ ಖಂಡಿತ ಇಲ್ಲ. ಯಾಕಂದರೆ ಮುಂಚಿಂದನೂ ಗೊತ್ತು. ಆ್ಯಂಡ್ ಹೆಚ್ಚಿನ ದೊಡ್ಡ ಹೋಟೆಲು, ಪ್ರತಿಷ್ಠಿತ ಹೋಟ್ಲು ಯಾರೂ ಪ್ಲಾಸ್ಟಿಕ್ ಉಪಯೋಗಿಸ್ತಾನೇ ಇಲ್ಲ. ಬಟ್ ಸರ್ಕಾರ ಈ ರೀತಿ ಇವಾಗ ಇದನ್ನು ಮಾಡಿರೋದ್ರಿಂದ ಐ ಥಿಂಕ್ ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ಅರಿವು ಚೆನ್ನಾಗಿ ಮೂಡಿದೆ. ಅವೇರ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ಈಗ ಹೋಟೆಲ್ ಒಂದೇ ಅಲ್ಲ, ನಾನು ಹೇಳೋದು ಹೆಚ್ಚಿನ ಈ ಕ್ಯಾಟ್ರಿಂಗ್ ಅವರಾಗಲಿ, ಇವಾಗ ಮದುವೆ ಸಮಾರಂಭಗಳಲ್ಲಿ ಮದುವೆ ಎಷ್ಟು ಜೋರಾಗಿ ಮಾಡ್ತಾರೆ, ಅದೇ ಆ ಕ್ಯಾಟ್ರಿಂಗ್ ಅವರು ಅದು ಅದೇ ರೀತಿ ಪ್ಲಾಸ್ಟಿಕ್ ಉಪಯೋಗಿಸ್ದಿರ ಮಾಡ್ತಾರೆ ಅನ್ನೋದು ಈಗ ಜನರಲ್ಲೇ ಅವೇರ್ನೆಸ್ ಬಂದಿದೆ. ಏನಿಲ್ಲ, ಇದು ಜನಗಳಿಗೆ ಈಗ ಇಲ್ಲಿ ಯಾರ್ದು ತಪ್ಪಲ್ಲ ರೀ. ನಾನು ಹೋಟ್ಲ್ ಅವ್ರದ್ದು, ಸಣ್ಣ ಹೋಟ್ಲ್ ಅವ್ರದ್ದು ತಪ್ಪು ಅಂತಲ್ಲ. ಅದು ಎಲ್ಲ ಅಂತಂದ್ರೆ ಯಾರಾದ್ರೂ ಆಗ್ತಾರಾ? ಖಂಡಿತ ಇಲ್ಲ. ಎಲ್ಲರಿಗೂ ಅವಕಾಶ ಇತ್ತು, ಅದ್ರ ಮಾಡೋದಕ್ಕೆ ಈಸಿ ಆಗ್ತಾ ಇತ್ತು. ಮೊದಲೇ ಹೇಳಿದರೆ ಮಾಡ್ತಾ ಇರಲಿಲ್ಲ. ಈಗ ನೀವು ಸ್ವಲ್ಪ ನಮ್ಮೆಲ್ಲರ ಜವಾಬ್ದಾರಿ ಸ್ವಲ್ಪ ನೋಡಿ ಅಂತ. ಆಮೇಲೆ ಹೋಟ್ಲವರೇನ ಅದನ್ನು ಕಳ್ಕೊಂಡ್ಬಿಡ್ತಾರಾ? ಈಗ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ನಾನು ಅದೇ ಹೇಳಿದ್ನಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತೇಳಗೆ ಬಟ್ಟೆ ಬಂತಲ್ಲ, ನಾವು ಅದಾಗತ್ತಾ ಇಲ್ವ ಅಂತ ಅಂದ್ಕೊಂಡಿದ್ವಿ. ಎಷ್ಟು ಅದೊಂದು ಕಾಮನ್ ಆಗ್ಬಿಡ್ತು. ಆಮೇಲೆ ಒಂದು ರೂಪಾಯಿ 2 ರೂಪಾಯಿ ತಗೊಳಕ್ ಆರಂಭದಲ್ಲಿ 1 ರೂಪಾಯಿ 2 ರೂಪಾಯಿ ತಗೊಳ್ತಾ ಇದ್ರು. ಈಗ ಅದು ಇಲ್ಲ, ಅವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಎಚ್ಚರಿಕೆ ಭಾಳ ಮುಖ್ಯ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜಸ್ಟ್ ಆ ಪ್ಲಾಸ್ಟಿಕ್ ಹಾಕಬಾರ್ದು ಅಷ್ಟೇ, ಬಟ್ಟೆ ಹಾಕಿ ಮಾಡ್ಬೋದು. ಕೆಲವೊಮ್ಮೆ ಡೈರೆಕ್ಟಾಗಿ ಹಿಂಗೆ ಆಗ್ತಾಯಿದ್ರು, ಅದು ಕೆಲವು ಸ್ಮೂತ್ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಚೇಂಜಸ್ ಆಗುತ್ತೆ. ಸೊ ಇದು ದೊಡ್ಡ ಹೋಟೆಲ್ ಸಣ್ಣ ಹೋಟೆಲ್ ಅಂತಲ್ಲ, ಎಲ್ಲರೂ